ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ 7ರ ಆಟ ಹೇಗೆ ನಡೀತಿದೆ ಅಂತ ಹೇಳಿ, ವಿಶೇಷವಾಗಿ ವಿಧಾನ ಪರಿಷತ್ಗೆ ವಿಧಾನಸಭೆಯಿಂದ ಆಯ್ಕೆಯಾಗ್ತಕ್ಕಂತಹ ಅಭ್ಯರ್ಥಿಗಳು ಈಗಾಗಲೇ ಅಖಾಡದಲ್ಲಿದ್ದಾರೆ. ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನು, ಯಾಕಂದರೆ ಅವ್ರಿಗೂ ಕೂಡ ಹೆಚ್ಚುವರಿಯಾಗಿ 24 ಸೀಟ್ಗಳಂತೂ ಇದ್ದೇ ಇದ್ದಾವೆ. ಎಲ್ಲ ಸರಿಯಾಗಿ ಅವರು ಕೇವಲ 28ರ ರೀತಿಯಲ್ಲಿ ಹಾಕೊಂಡು ಹೋದರೆ 5ಕ್ಕೆ 5 ಕೂಡ 28 ಓಟ್ಗಳಲ್ಲಿ ಗೆಲ್ಲಿಸುವ ಶಕ್ತಿಯೂ ಕೂಡ ಇದೆ. ಬಹುತೇಕ BK ಹರಿಪ್ರಸಾದ್ ಅವರಿಗೆ ಒಂದು ಹೆಚ್ಚುವರಿ ಮತವನ್ನು ಹಾಕಿಸ್ಕೊಳ್ಬೋದು. KPCC ಅಧ್ಯಕ್ಷರಾಗಿದ್ದಾರೆ, ಹಾಗಾಗಿ ಅವರಿಗೆ 29 ಮತಗಳನ್ನು ಹಾಕಿಸಿ, ಉಳಿದ ಮೂವರಿಗೆ 28 ಮತಗಳನ್ನು ಹಾಕಿಸಿ, ಅಲ್ಲಿ ಉಳಿಕೆ ಆಗ್ತಕ್ಕಂತಹ 3 ಹೆಚ್ಚುವರಿ ಮತಗಳನ್ನು 5ನೇ ಅಭ್ಯರ್ಥಿಗೆ ಶಿಫ್ಟ್ ಮಾಡಿಸಿ ಅವ್ರಿಗೆ 27 ಮತಗಳು ಬರುವಂಗೆ ನೋಡಿಕೊಂಡು BK ಹರಿಪ್ರಸಾದ್ ಅವರಿಗೆ ಹಾಕುವಂತಹ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ಗಳನ್ನು ತನ್ನ 5ನೇ ಅಭ್ಯರ್ಥಿಗೆ ಟ್ರಾನ್ಸ್ಫರ್ ಮಾಡಿ ಆ ಮೂಲಕ ಗೆಲುವಿನ ಲೆಕ್ಕಾಚಾರವನ್ನು ಈಸಿ ಮಾಡೋದ್ರ ಕಡೆಗೆ ಕಾಂಗ್ರೆಸ್ ಹೊರಟಂತೆ ಭಾಸವಾಗ್ತಿದೆ. JDSನ ಬಳಿಯಲ್ಲಿ ಜಾಸ್ತಿ ಆಪ್ಷನ್ಗಳಿಲ್ಲ. ಒಂದು, ತನ್ನ ಎಲ್ಲ ಶಾಸಕರು ತನ್ನ ಕಡೆಗೆ ವೋಟ್ ಹಾಕಿಸ್ಕೊಳ್ಬೇಕು. BJPಯಿಂದ ಬರುವ ಹೆಚ್ಚುವರಿ ವೋಟ್ಗಳು ಕೂಡ ಸರಿಯಾಗಿ ಬರುವಾಗ ನೋಡ್ಕೊಳ್ಬೇಕು. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಏನಾದರೂ ಯಾವ್ದಾದ್ರು ಮತಗಳು ಅಸಿಂಧು ಆದರೆ ಆ ಸಂದರ್ಭದಲ್ಲಿ ಸಿಗಬಹುದಾಗಿರುವ ಪರಿಸ್ಥಿತಿಯ ಲಾಭ JDSಗೆ ಆಗುವಂಥ ಅನುಕೂಲ ಇದ್ದೇ ಇದೆ. ರವೀನ್ ವರದಿ ನಿಮಗೆ. ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರ್, ಮಸಲ್ ಪವರ್, ಹಣದ ಪವರ್ ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು 28 ಹಾಕೊಂಡ್ರು 5 ಅಭ್ಯರ್ಥಿನೂ ಗೆಲ್ತಾರೆ. ನಮ್ಗೆ ಅಡಿಷನಲ್ ಏನು ಓಡಬೇಕಾಗಿಲ್ಲ. ವಿಧಾನಸೌಧದ ಸಮಿತಿ ಕೊಠಡಿ 106ರಲ್ಲಿ ಈ ಒಂದು ಮತದಾನ ನಡೆಯುವಂಥದ್ದು. ಈ ಒಂದು ಮತದಾನದ ಹಿನ್ನೆಲೆಯಲ್ಲಿ ಇದೀಗ ವಿಧಾನಸೌಧದ ಚುನಾವಣಾಧಿಕಾರಿಗಳು ಮತ್ತೊಂದು ಕಡೆಯಾಗಿ ಪೊಲೀಸ್ ಅಧಿಕಾರಿಗಳು ಅಗತ್ಯ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ರಾಜ್ಯದ ಶಕ್ತಿಸೌಧ ವಿಧಾನಸೌಧ ನಾಳೆ ಇಡೀ ದಿನ ಗಿಜಿಗುಡಲಿದೆ. ವಿಧಾನ ಪರಿಷತ್ನಲ್ಲಿ ಖಾಲಿಯಾಗಿರುವ 7 ಸ್ಥಾನಗಳಿಗೆ ನಾಳೆ ಮತದಾನ ನಡೆಯಲಿದೆ. ಇರೋ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು ಪರಿಷತ್ ಅಖಾಡದಲ್ಲಿ ಜಿದ್ದಾಜಿದ್ದಿ ಎದ್ದಿದೆ. ಕಾಂಗ್ರೆಸ್ಗೆ 4 ಸ್ಥಾನಗಳು ನಿಚ್ಚಳವಾಗಿದ್ದು ತಿಪ್ಪಣ್ಣಪ್ಪ ಕಮಕನೂರ, PV ಮೋಹನ್, BK ಹರಿಪ್ರಸಾದ್ ಹಾಗೂ ಮಳವಳ್ಳಿ ಶಿವಣ್ಣ ನಿಂತಿದ್ದಾರೆ. 5ನೇ ಅಭ್ಯರ್ಥಿಯಾಗಿ DKಶಿ ಆಪ್ತ ವಿನಯ್ ಕಾರ್ತಿಕ್ರನ್ನ ಕಣಕ್ಕಿಳಿಸಲಾಗಿದೆ. ಇನ್ನು ಬಿಜೆಪಿಗೆ 2 ಸ್ಥಾನಗಳು ಸಿಗಲಿದ್ದು ರಘು ಕೌಟಿಲ್ಯ ಹಾಗೂ ಲಿಂಗರಾಜ್ ಪಾಟೀಲ್ ಕಣದಲ್ಲಿದ್ದಾರೆ. JDS ತನ್ನ ಮತಗಳೊಂದಿಗೆ ಬಿಜೆಪಿ ಹೆಚ್ಚುವರಿ ಮತಗಳು ಹಾಗೂ ಕಾಂಗ್ರೆಸ್ನ ಆತ್ಮಸಾಕ್ಷಿ ಮತಗಳನ್ನು ನಂಬಿಕೊಂಡು 3ನೇ ಅಭ್ಯರ್ಥಿಯಾಗಿ ಹಾಲಿ MLC ಗೋವಿಂದರಾಜು ಅವರನ್ನೇ ಕಣಕ್ಕಿಳಿಸಿದೆ. ಹೆಚ್ಚುವರಿ ಮತಗಳು ಆತ್ಮಸಾಕ್ಷಿಗಳ ಮತಗಳು ಅನ್ನುತ್ತಲೇ ಅಲ್ಲಿ ಕುದುರೆ ವ್ಯಾಪಾರದ ವಾಸನೆ ಬಡಿಯುತ್ತಿದೆ. ಯಾರಿಗೆ ಯಾರು ಗಾಳ ಹಾಕಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹಾಗಾಗಿ ಕಾಂಗ್ರೆಸ್ ಹಾಗೂ JDS ಶಾಸಕರನ್ನ ರೆಸಾರ್ಟ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ಗೆ ಮೊನ್ನೆಯೇ ಶಾಸಕರ ಶಿಫ್ಟ್ ಮಾಡಿದ್ದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನೂ ಅಲ್ಲೇ ಮಾಡಿದೆ. ಪರಿಷತ್ ಚುನಾವಣಾ ಕಣದಲ್ಲಿ 8 ಅಭ್ಯರ್ಥಿಗಳಿದ್ದು ಬಿಜೆಪಿ JDS ಹೆಚ್ಚುವರಿ ಮತಗಳ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಕಾಂಗ್ರೆಸ್ಗೆ 4 ಸ್ಥಾನಗಳು, ಬಿಜೆಪಿಗೆ 2 ಸ್ಥಾನಗಳು ಖಚಿತವಾಗಿದೆ. ಹೆಚ್ಚುವರಿ ಗೆಲುವಿಗೆ JDSಗೆ 4, ಕಾಂಗ್ರೆಸ್ಗೆ 5 ಮತಗಳ ಕೊರತೆ ಇದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೆ ಲೆಕ್ಕಾಚಾರ ನಡೆಯುತ್ತಿದೆ. ವಂಡರ್ಲಾ ರೆಸಾರ್ಟ್ನಲ್ಲೇ ಶಾಸಕರಿಗೆ ಮತದಾನದ ತರಬೇತಿ ನೀಡಿದ್ದು ಯಾರು ಯಾರಿಗೆ ಮತ ಹಾಕಬೇಕೆಂದು CM ಪಾಠ ಮಾಡಿದ್ದಾರೆ. ಮತ ಹಾಕುವ ಬಗ್ಗೆಯೂ ಶಾಸಕರಿಗೆ ತರಬೇತಿ ನೀಡಲಾಗಿದೆ. ಖುದ್ದು CM DK ಶಿವಕುಮಾರ್ ಕೂಡ ಮಾಕ್ ಡ್ರಿಲ್ನಲ್ಲಿ ಪಾಲ್ಗೊಂಡಿದ್ದರು. ನಮಗೆ ಅದರ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಆಗಲೇ ಹೇಳಿದ್ದೀನಿ. ನಮ್ಗೆ ಇರ್ತಕ್ಕಂಥ ವೋಟ್ನ ಹಾಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ. ನಮ್ಗೆ 2ನೇ ಪ್ರಿಫರೆನ್ಷಿಯಲ್ ವೋಟ್ ಇರೋದ್ರಿಂದ ನಮಗೆ 3 ವೋಟ್ ಬರ್ತದೆ. 2ನೇ ಪ್ರಿಫರೆನ್ಷಿಯಲ್ ವೋಟಲ್ಲಿ ನಮ್ಗೆ ಕಡಿಮೆ ಇರೋದು 2 ವೋಟು, ಶಾರ್ಟೇಜ್ ಇರೋದು. ನಾವು ಕರೆಕ್ಟಾಗಿ ಮಾಡ್ಕೊಂಡ್ರೆ 3 ವೋಟ್ ಕೂಡ ನಮ್ಗೆ ಆಗ್ತದೆ, ನಾವು ಗೆಲ್ತೀವಿ. ಕಾಂಗ್ರೆಸ್ ಪಾಳೆಯದಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕರು. STS ಹೆಬ್ಬಾರ್ ಮತಗಳು ಕಾಂಗ್ರೆಸ್ಗೆ. ವಂಡರ್ಲಾ ರೆಸಾರ್ಟ್ನಲ್ಲಿ ನಡೆದ ಕಾಂಗ್ರೆಸ್ ಶಾಸಕರ ತರಬೇತಿ ಹಾಗೂ ಸಭೆಯಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕರಾದ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ನ ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಎಂಬುದರ ಬಗ್ಗೆಯೂ ಮಾಹಿತಿ ಪಡೆದರು. ಯಾವ ಶಾಸಕರು ಯಾರಿಗೆ ಮತ ಹಾಕಬೇಕೆಂಬ ಪಟ್ಟಿ 5 ಪ್ರತ್ಯೇಕ ತಂಡಗಳನ್ನಾಗಿ ಮಾಡಿ ಬಿಡದಿಯಿಂದ ಬೆಂಗಳೂರಿಗೆ ಶಿಫ್ಟ್. ಪ್ರತ್ಯೇಕ ಬಸ್ನಲ್ಲಿ ಶಾಸಕರು ವಿಧಾನಸೌಧಕ್ಕೆ ಶಿಫ್ಟ್. ಯಾರೇ ಸೋತರೂ ಅಡ್ಡ ಮತದಾನ ಮಾಡಿದರೂ ಸುಲಭವಾಗಿ ಪತ್ತೆ ಮಾಡಬಹುದು. ಮತ ಹಾಕಲು ಹೋದ ಆ ಶಾಸಕರ ಮೇಲೆಯೇ ಅನುಮಾನ ಬರಲಿದೆ.
ಯಾರು ಅಡ್ಡ ಮತದಾನ ಮಾಡಿದರು ಎಂಬುದು ಇದರಿಂದ ಗೊತ್ತಾಗಲಿದೆ. ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ 5 ಸ್ಥಾನ ಗೆಲ್ಲಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಅಡ್ಡ ಮತದಾನವನ್ನ ಯಾರಾದರೂ ಮಾಡಿದ್ರೆ ಅದು ಯಾವ ಗುಂಪಿನಂದು ಅಂತೇಳಿ ನೀಟಾಗಿ ಗುರ್ತಿಡಿಯೋ ರೀತಿಯಾದಂಥ ಮಾಸ್ಟರ್ ಪ್ಲಾನ್ ಇದು. ಅದರ ಜೊತೆಗೆ 5 ವೆಹಿಕಲ್ಗಳನ್ನು ಮಾಡ್ತಾ ಇರೋದು. ಒಂದೊಂದು ವೆಹಿಕಲ್ಗಳಲ್ಲೂ ಕೂಡ ಸಪರೇಟ್ ಆಗಿ ಇಂತಿಂತೆ ಶಾಸಕರು ಇರಬೇಕು. ಆ ಶಾಸಕರನ್ನೆಲ್ಲರನ್ನು ಕೂಡ ನೋಡ್ಕೊಳ್ಳಿಕ್ಕೆ ಒಬ್ಬ ಮುಖಂಡರ ರೀತಿಯನ್ನು ಕೂಡ ಒಬ್ಬ ಶಾಸಕರನ್ನ ನೇಮಕ ಮಾಡಿರುತ್ತೆ. ಯಾರಾದರೂ ಅಡ್ಡ ಮತದಾನ ಏನಾದರೂ ಮಾಡಿದರೆ ಯಾವ ಗುಂಪು ಆ ಅಡ್ಡ ಮತದಾನ ಮಾಡಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. 5ನೇ ಅಭ್ಯರ್ಥಿ ಗೆಲ್ಲಿಸಲು ಡಿಕೆ ಬ್ರದರ್ಸ್ ಸ್ಟ್ರಾಟಜಿ. ಜಮೀರ್ ಜೊತೆಗೂ ಚರ್ಚೆ, ಎಡವಟ್ಟು ಆಗದಂತೆ ನಿಗಾ. ನಾಳೆ ನಡೆಯುವ ಪರಿಷತ್ ಚುನಾವಣೆಯಲ್ಲಿ ಹಿನ್ನಡೆಯಾಗದಂತೆ ಡಿಕೆ ಬ್ರದರ್ಸ್ ಅಲರ್ಟ್ ಆಗಿದ್ದಾರೆ. ಸದಾಶಿವನಗರ ಮನೆಯಲ್ಲಿ ಡಿಕೆ ಬ್ರದರ್ಸ್ ಸ್ಟ್ರಾಟಜಿ ಮಾಡಿದ್ರು. ತಮ್ಮ ಸಂಪರ್ಕದಲ್ಲಿರುವ ಜೆಡಿಎಸ್, ಬಿಜೆಪಿ ಶಾಸಕರ ಬಗ್ಗೆಯೂ ಚರ್ಚೆ ಮಾಡಿದ್ರು. ಹಾಗೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಜೊತೆ ಸುರೇಶ್ ಪ್ರತ್ಯೇಕ ಚರ್ಚೆ ಮಾಡಿದ್ರು. ಅಸಮಾಧಾನ, ಭಿನ್ನಾಭಿಪ್ರಾಯಗಳೇನೇ ಇದ್ದರೂ ಪಕ್ಷದ ಪರ ನಿಲ್ಲುವಂತೆ ಮನವೊಲಿಸಿದರು. ಗೊತ್ತು ಅಲ್ಲ ಏನಿಲ್ಲ, ನಾನು ಪದೇ ಪದೇ ಅವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡಿದಾಗ ಅದಕ್ಕೆ ಬದ್ಧ ಅಂತ. ಫಸ್ಟ್ ಲಿಸ್ಟಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದ್ರೂ ನನಗೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಏನಕ್ಕೆ ಪ್ರೊಟೆಸ್ಟ್ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲಾದ್ರೂ ಸಹಜ, ಅದು ಅವರವ್ರ ಅಭಿಮಾನಿಗಳು ಅವ್ರ ಲೀಡರ್ನ ಮಂತ್ರಿ ಮಾಡಂತ ಕೇಳೋದಂತ ಎಲ್ಲ ಕಡೆ ಸಹಜ. ಅದು ಭಾಳ ಜನ ಕೇಳ್ತಾರೆ, ಹಂಗೂ ನನಗೂ ಕೇಳ್ತಾರೆ. ಖಂಡಿತ ಇಲ್ಲ, ಖಂಡಿತ ಇಲ್ಲ, ಏನೇನು ಇಲ್ಲ. ನನ್ನ ಮುಖದ ಮೇಲೆ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ನನ್ನ ಮುಖದ ಮೇಲೆ ನಾ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ಖಂಡಿತ ಏನೇನು ಇಲ್ಲ. ನಾವು ನೆನ್ನೆ CLP ಮೀಟಿಂಗು ನಾನು ಹೋಗಿದ್ದೆ. 140 ಜನ ನಾವು ಒಗ್ಗಟ್ಟಾಗಿದ್ದೀವಿ. ನಾವು 28 ಹಾಕೊಂಡ್ರು 5 ಅಭ್ಯರ್ಥಿನೂ ಗೆಲ್ತಾರೆ. ನಮ್ಗೆ ಅಡಿಷ್ನಲ್ ಏನು ಓಟ್ ಬೇಕಾಗಿಲ್ಲ. ಅಡಿಷ್ನಲ್ ಏನು ನಾವು 140 ಇದೀವಿ. ನಾವು 140ಗೂ 28 ಹಾಕೊಂಡ್ರು ನಾವು ಎಲ್ಲ 5 ಅಭ್ಯರ್ಥಿ ನಾವು ಗೆಲ್ತೀವಿ. ನಮ್ಗೇನು ಸಮಸ್ಯೆ, ತೊಂದರೆ ಇಲ್ಲ. ಜೆಡಿಎಸ್ ಶಾಸಕರು ಸಂಪರ್ಕದಲ್ಲಿ ಇದ್ದಾರೆ, ಅಗತ್ಯನೇ ಇಲ್ಲಲ್ಲ ನಮಗೆ. ನಾವು ಹೇಳ್ದಿಲ್ಲ 28 ಹಾಕೊಂಡ್ರು ನಾವು 5 ಜನನು ನಾವು ಗೆಲ್ತೀವಿ. ಬೇಕಾಗಿಲ್ಲ, 28 ಸಿಕ್ಕಿದ್ರೆ ಸಾಕು. ಪರಿಷತ್ ಚುನಾವಣೆ ಗೆಲ್ಲುವುದಕ್ಕೆ ಆಡಳಿತ ಪಕ್ಷ ಕಾಂಗ್ರೆಸ್ ಲೆಕ್ಕಾಚಾರ ಹಾಕ್ತಿದೆ. ಕಾಂಗ್ರೆಸ್ ಸ್ವಂತ ಬಲದಿಂದ ಒಟ್ಟು 135 ಮತಗಳನ್ನು ಹೊಂದಿದೆ. ಒಬ್ಬ ಅಭ್ಯರ್ಥಿಯ ಗೆಲುವಿಗೆ 28 ಮತಗಳು ಬೇಕು. 4 ಅಭ್ಯರ್ಥಿಗಳ ಗೆಲುವಿಗೆ 112 ಮತಗಳು ಸಾಕು. 5ನೇ ಅಭ್ಯರ್ಥಿ ಗೆಲುವಿಗೆ 5 ಮತಗಳ ಕೊರತೆ ಎದುರಾಗಿದೆ. 3 ಪಕ್ಷೇತರರಿಂದ ಕಾಂಗ್ರೆಸ್ಗೆ ಬೆಂಬಲ ಸಿಗಲಿದೆ. ಪಕ್ಷೇತರ 3 ಮತಗಳೊಂದಿಗೆ ಕಾಂಗ್ರೆಸ್ ಸಂಖ್ಯೆ 26ಕ್ಕೆ ಏರಿಕೆಯಾಗುತ್ತೆ. ಬಿಜೆಪಿಯ 2 ಉಚ್ಚಾಟಿತ ಶಾಸಕರಿಂದ ಬೆಂಬಲ ಸಿಕ್ಕರೆ ಸುಲಭವಾಗಿ ಗೆಲ್ಲಬಹುದು. ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಮತದ ಮೇಲೂ ನಿರೀಕ್ಷೆಗಳಿವೆ. 2 ಬೆಂಬಲ ಸಿಕ್ಕರೆ 5ನೇ ಅಭ್ಯರ್ಥಿ ಗೆಲುವು ಖಚಿತ. ಕಾಂಗ್ರೆಸ್ನಂತೆಯೇ ಮೈತ್ರಿ ಪಕ್ಷಗಳಲ್ಲೂ ಲೆಕ್ಕಾಚಾರಗಳು ನಡೆಯುತ್ತಿವೆ. ಬಿಜೆಪಿ ಬಳಿ 62 ಮತಗಳಿದ್ದು 2 ಗೆಲುವಿಗೆ 56 ಮತಗಳು ಸಾಕಾಗುತ್ತೆ. ನಂತರ ಬಿಜೆಪಿ ಬಳಿ 6 ಮತಗಳು ಉಳಿಯಲಿವೆ. ಜೆಡಿಎಸ್ ಬಳಿ 18 ಮತಗಳಿದ್ದು ಬಿಜೆಪಿಯ 6 ಮತ ಸೇರಿದ್ರೆ ಒಟ್ಟು 24 ಮತಗಳಾಗುತ್ತೆ. ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಇನ್ನೂ 4 ಮತಗಳ ಕೊರತೆಯಾಗುತ್ತೆ. ಜನಾರ್ದನ್ ರೆಡ್ಡಿ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಮತದ ಮೇಲೂ ಜೆಡಿಎಸ್ ಕಣ್ಣಿಟ್ಟಿದೆ. ಈ 2 ಮತಗಳು ಸೇರಿದ್ರೆ 26 ಆಗಲಿದ್ದು ಗೆಲುವಿಗೆ ಇನ್ನೂ 2 ಮತಗಳ ಕೊರತೆ ಕಾಣುತ್ತದೆ. ಕೆಲ ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಸರ್ಕಸ್ ಮಾಡುತ್ತಿದ್ದು ಆತ್ಮಸಾಕ್ಷಿಗಳ ಮತಗಳನ್ನೇ ನಂಬಿಕೊಂಡಿದೆ. ಜೆಡಿಎಸ್ ಶಾಸಕರಿಗೂ ಆಪರೇಷನ್ ಭೀತಿ ಕಾಡುತ್ತಿದ್ದು ದೇವನಹಳ್ಳಿ ಬಳಿಯ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ. ರೆಸಾರ್ಟ್ನಲ್ಲಿ 20 ರೂಮ್ ಬುಕ್ ಮಾಡಿದ್ದು ಅಭ್ಯರ್ಥಿ ಗೋವಿಂದರಾಜು ಔತಣಕೂಟ ಏರ್ಪಡಿಸಿದ್ದಾರೆ. ಪಕ್ಷದ ಶಾಸಕರು ಡಿಕೆ ಬ್ರದರ್ಸ್ ಗಾಳಕ್ಕೆ ಒಳಗಾಗದಂತೆ ಅಲರ್ಟ್ ಮಾಡಿದ್ದು ಖುದ್ದು ಕುಮಾರಸ್ವಾಮಿ ಅವರೇ ನಿಗಾ ವಹಿಸಿದ್ದಾರೆ. ರೆಸಾರ್ಟ್ಗೆ ಬಂದು ಶಾಸಕರೊಂದಿಗೆ ಚರ್ಚೆ ಮಾಡಿದ್ದಾರೆ. ಆಪರೇಷನ್, ರಿವರ್ಸ್ ಆಪರೇಷನ್ ಬಗ್ಗೆ ಎಲ್ಲರಿಂದಲೂ ಮಾಹಿತಿ ಪಡೆದಿದ್ದಾರೆ. ಜೆಡಿಎಸ್ ಅವರು ಆಪರೇಷನ್ ಮಾಡ್ತಿದ್ದಾರೆ, ಕಾಂಗ್ರೆಸ್ ಶಾಸಕರು ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡಕ್ಕೆ ನಮಗೆ? ನಮ್ಮ ಕೈಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರದು. ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ.
ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲಸ್ ಓಟ್ ಇದೆ. ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನು ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಏನಾದರೂ ನಿಮಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ? ನೋಡೋಣ, ಅದು ಭಗವಂತ ಇಚ್ಛೆ. ಅದೇನಾದರೂ ಆ ರೀತಿ ಆದರೆ ನಿಜಕ್ಕೂ ಆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಬಿಗಿ ಮಾಡೋಕ್ಕೆ ಅನುಕೂಲ ಅನ್ನೋದು ನನ್ನ ಅಭಿಪ್ರಾಯ. ಬಿಜೆಪಿಯಿಂದಲೂ ಗೆಲ್ಲೋ ಸ್ಟ್ರಾಟಜಿ, ಶಾಸಕರಿಗೆ ಮತದಾನದ ಪಾಠ. ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ಶಾಸಕಾಂಗ ಪಕ್ಷದ ಸಭೆ ನಡೆಸಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಸಭೆಯಲ್ಲಿ ಅಭ್ಯರ್ಥಿಗಳ ಗೆಲ್ಲಿಸುವ ಸಂಬಂಧ ಚರ್ಚೆ ನಡೆಯಿತು. ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಎಷ್ಟು ಶಾಸಕರು ಮತ ಹಾಕಬೇಕು, ಯಾರೆಲ್ಲ ಮತದಾನ ಮಾಡಬೇಕು, 2 ಅಭ್ಯರ್ಥಿಗಳಿಗೆ ಹಾಕಿ ಉಳಿದ ಮತಗಳನ್ನು ಮಿತ್ರಪಕ್ಷ ಜೆಡಿಎಸ್ ಅಭ್ಯರ್ಥಿಗೆ ಹಾಕಿಸುವುದು, ಹಾಗೆ ಪ್ರಮುಖವಾಗಿ ಅಡ್ಡ ಮತದಾನವಾಗದಂತೆ ಎಚ್ಚರಿಕೆ ಕ್ರಮ ವಹಿಸಬೇಕೆಂದು ಸಲಹೆ ನೀಡಲಾಗಿದೆ. ಈ ಮಧ್ಯೆ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದಾರೆ ಜೆಡಿಎಸ್ ನಾಯಕರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭೇಟಿ ಮಾಡಿ ಪರಿಷತ್ ಚುನಾವಣೆಯ ತಂತ್ರಗಾರಿಕೆ ಮಾಡಲಾಗಿದೆ. ಬಿಜೆಪಿ ಹೆಚ್ಚುವರಿ ಮತಗಳು ಮತ್ತು 2ನೇ ಪ್ರಾಶಸ್ತ್ಯದ ಮತಗಳ ಬಗ್ಗೆ ಚರ್ಚೆಗಳಾಗಿವೆ. ಶಾಸಕರನ್ನು ಭೇಟಿ ಮಾಡಿ ಬಂದಿದ್ದೇವೆ. ಮಾತುಕತೆ ಎಲ್ಲ ಸಂಪೂರ್ಣವಾಗಿ ಫಲಪ್ರದ ಆಗಿದೆ. NDA ಭಾಗದಿಂದ ನಮ್ಮನ್ನು ಬಿಟ್ಕೊಡ್ತಕ್ಕಂಥ ವಿಚಾರ ಇಲ್ಲ, ನಾವು ಅವ್ರನ್ನ ಬಿಟ್ಕೊಡ್ತಕ್ಕಂಥ ವಿಚಾರ ಇಲ್ಲ. ಅವರಿಗೆ ಬರ್ತಕ್ಕಂಥ ವಿಚಾರದಲ್ಲಿ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ಗಳನ್ನು, ಎಕ್ಸೆಸ್ ಮತಗಳು ಪ್ಲಸ್ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ಗಳನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಗೋವಿಂದರಾಜರು ಕೊಡಬೇಕು ಅಂತ ನಾವು ಕೇಳೋಕ್ಕೋಸ್ಕರ ಬಂದಿದ್ದು. ಕೇಳಿದ್ದೀವಿ, ಅದಕ್ಕೆ ಸಮ್ಮತಿ ನೀಡಿದ್ದಾರೆ. ಎಲ್ಲ ಆತ್ಮಸಾಕ್ಷಿ ಮತಗಳು ಏನು ನಾವು ಕೇಳಿದ್ದೀವಿ, ಅದನ್ನು ನಾವು 1-2 ಏನು ಕೊರತೆ ಇರೋದು ನಮಗೆ ಬಂದರೂ ಸಹ ಬರ್ಬೋದು. ನಾವು ಬರದೇ ಇದ್ರೂ ಕೂಡ ನಮಗೇನು ಚಿಂತೆ ಇಲ್ಲ. ನಾವು ಒಳ್ಳೆಯ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ, ಇವಾಗಲೂ ಕೆಲಸ ಮಾಡ್ತೇವೆ. ಹಾಗಾಗಿ ನಮಗೆ ಸಂಪೂರ್ಣವಾಗಿಲ್ಲವಂಥ ವಿಶ್ವಾಸ ನಮಗೆ. ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ಮಧ್ಯೆಯೇ ಮತದಾನಕ್ಕೆ ವಿಧಾನಸೌಧದ ಮೊದಲ ಮಹಡಿ ಸಜ್ಜಾಗಿದೆ. ಬೆಳಿಗ್ಗೆ 9 ಗಂಟೆಗೆ ಮತದಾನ ಆರಂಭವಾಗಲಿದೆ. ಕೊಠಡಿ ಹೊರಗೆ ಒಳಗೆ ಸಿಸಿಟಿವಿ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ 4 ಗಂಟೆ ತನಕ ಮತದಾನ ನಡೆಯಲಿದ್ದು 4 ಗಂಟೆ ಬಳಿಕ ಮತ ಎಣಿಕೆ ನಡೆಯಲಿದ್ದು ಫಲಿತಾಂಶ ಪ್ರಕಟವಾಗಲಿದೆ. ಈ ಒಂದು ಮತದಾನದ ಹಿನ್ನೆಲೆಯಲ್ಲಿ ಇದೀಗ ವಿಧಾನಸೌಧದ ಚುನಾವಣಾಧಿಕಾರಿಗಳು ಮತ್ತೊಂದು ಕಡೆಯಾಗಿ ಪೊಲೀಸ್ ಅಧಿಕಾರಿಗಳು ಅಗತ್ಯ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಬನ್ನಿ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ನಾನು ಇದೀಗ ಈ ಒಂದು ಮತಗಟ್ಟೆ ಒಳಭಾಗ 2 ಬೂತ್ಗಳನ್ನು ಏನು ಇಟ್ಟಿರುವಂಥದ್ದು. ಅಂದರೆ ಶಾಸಕರುಗಳು ಏನು ಯಾವುದೇ ರೀತಿಯಾದಂಥ ಒಂದು ನೂಕುನುಗ್ಗಲಿನಲ್ಲಿ ಅಥವಾ ಒತ್ತಡದಲ್ಲಿ ಮತದಾನವನ್ನು ಮಾಡಬಾರ್ದು ಅನ್ನುವಂಥ ಒಂದು ನಿಟ್ಟಲ್ಲಿ 2 ಬೂತ್ಗಳನ್ನು ಹಾಕಿದ್ದಾರೆ. ತಂತ್ರ ಪ್ರತಿತಂತ್ರಗಳ ಮಧ್ಯೆಯೇ ಪರಿಷತ್ ಚುನಾವಣೆ ನಡೆಯುತ್ತಿದ್ದು, ಎಲೆಕ್ಷನ್ ಮುಗಿದ ಕೂಡಲೇ ತಿರುಪತಿಗೆ ಹೋಗಲಿದ್ದಾರೆ ಸಿಎಂ DK ಶಿವಕುಮಾರ್. ನಾಳೆ ತಿರುಪತಿಯಲ್ಲೇ ಉಳಿದುಕೊಳ್ಳಲಿದ್ದು ನಾಡಿದ್ದು ತಿಮ್ಮಪ್ಪನ ದರ್ಶನ ಪಡೆಯಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ 5ಕ್ಕೆ 5 ಸ್ಥಾನಗಳಲ್ಲಿ ಗೆಲ್ಲುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ಅವರಿದ್ದಾರೆ. JDS ಅವರು ಕೂಡ ತಮ್ಮ ಅಭ್ಯರ್ಥಿನ ಗೆಲ್ಲಿಸಿಕೊಂಡು ಬರುವಂತಹ ಲೆಕ್ಕಾಚಾರದಲ್ಲಿ ಮುಳುಗಿದ್ದಾರೆ. ಹೀಗೆ ಯಾರ ಲೆಕ್ಕಾಚಾರ ಸರಿಯಾಗುತ್ತೆ, ಯಾರು ತಪ್ಪಾಗುತ್ತೆ, ಯಾರಿಗೆ ಗೆಲುವಾಗುತ್ತೆ, ಯಾರಿಗೆ ಸೋಲಾಗುತ್ತೆ, ನಾಳೆ ಸಂಜೆ ಆಗೋದ್ರೊಳಗೆ ಗೊತ್ತಾಗುತ್ತೆ. ಇನ್ನು 2ನೇ ಸುದ್ದಿ ಕಡೆಗೆ ಹೋಗೋಣ. ಪೋಸ್ಟರ್, ಒಂದೊಂದು ಪೋಸ್ಟರಲ್ಲೂ ಕೂಡ ಹಾಕಿರುವಂತಹ ಕಂಟೆಂಟ್ಗಳನ್ನು ನೋಡಿದಾಗ ಸ್ವಾಗತದ ಸ್ವರೂಪದಲ್ಲಿ ಹಾಕಿರುವ ಪೋಸ್ಟರ್ಗಳೆಲ್ಲವೂ ಕೂಡ ಅಪಹಾಸ್ಯವನ್ನು ಮಾಡುವ ಮತ್ತು ಲೇವಡಿ ಮಾಡುವ ಮತ್ತು ಕೆಣಕುವಂತಹ ಉದ್ದೇಶದಿಂದ ಕೂಡಿತ್ತು. ಪೋಸ್ಟರ್ ನಂಬರ್ 1, ನೈಜ ರೈತರ ಮಕ್ಕಳಾದ ಅನಿತಾ ಕುಮಾರಸ್ವಾಮಿ, HDK, ನಿಖಿಲ್ ಅಂತ ಬರ್ಕೊಂಡು, ನಾವುಗಳು ಈ ಬಿಡದಿ ವ್ಯಾಪ್ತಿಯಲ್ಲಿ ಬದುಕೋದಕ್ಕೆ 100 ಎಕರೆ ಭೂಮಿ ಮಾತ್ರ ಇದೆ, ನಮಗೆ ಇದನ್ನು ಬಿಟ್ಟುಕೊಡಿ ಅಂತ ಒಂದು ಪೋಸ್ಟರ್ನ ಹಾಕಲಾಗಿದೆ. ಇದನ್ನು ನಮಗೆ ಬಿಟ್ಟುಕೊಡಿ ಅಂತೇಳಿ ಪೋಸ್ಟರ್ ಹಾಕಲಾಗಿದೆ. 2ನೇ ಪೋಸ್ಟರ್ನಲ್ಲಿರ್ತಕ್ಕಂತಹ ಕಂಟೆಂಟನ್ನು ನಾವು ಗಮನಿಸಿದರೆ, ಅನಿತಕ್ಕ ನಾನು ವಿನಯ್ ಗೌಡ ನಿಮ್ಮ ಬೇನಾಮಿ ಭೂಮಿಯ ಒಡೆಯ ಅಂತ ಹಾಕ್ತಾ, ಏನಪ್ಪ 35 ಎಕರೆ ಜಮೀನು ನಂದಕ್ಕ ಅಂತ ಅದರಲ್ಲಿ ಪ್ರಶ್ನಿಸುವಂತಹ ರೀತಿಯಲ್ಲಿ ಇದು ಜನರ ಭೂಮಿ, ನಿಮ್ಮ ಬೇನಾಮಿ ಆಸ್ತಿಯಲ್ಲ ಅಂತ ಹೇಳಿ ವಿನಯ್ ಗೌಡ ಅನ್ನುವಂಥ ಪೋಸ್ಟರನ್ನು ಹಾಕ್ಕೊಂಡು 35 ಎಕರೆ ಜಮೀನಿಗೆ ಸಂಬಂಧಪಟ್ಟಂತಹ ಒಂದು ಪೋಸ್ಟರನ್ನು ಮಾಡಲಾಗಿದೆ. ಇನ್ನು 3ನೇ ಪೋಸ್ಟರ್ ಇರುವಂಥದ್ದು BJP ನಾಯಕರ ವಿರುದ್ಧ ಇತ್ತು. ರೈತರ ಭೂಮಿ ಕದ್ದ ಆರ್ ಅಶೋಕ್, ಬಿರಿಯಾನಿ ಅಡ್ಡೆಯ ಚಿಲ್ಲರೆ ನಾರಾಯಣಸ್ವಾಮಿ, RTGS ಕಳ್ಳ ಎಂದು ಖ್ಯಾತಿ ಪಡೆದಿರುವ ವಿಜಯೇಂದ್ರ, ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅಂತ ಹೇಳಿ 3 ಫೋಟೋಗಳನ್ನು ಹಾಕಿ ಅವರವರ ವಿರುದ್ಧ ಆರೋಪವನ್ನು ಮಾಡಲಾಗಿತ್ತು.
ಯಾವಾಗ ಈ ರೀತಿಯಂಥ ಪೋಸ್ಟರ್ಗಳನ್ನು ಹಾಕಿದ್ರು ಕುಮಾರಸ್ವಾಮಿ ಅವರಿಗೆ ಸಹಜವಾಗಿಯೇ ಸಿಟ್ಟು ಬಂದೇ ಬರುತ್ತೆ. ಯಾಕಂದರೆ ಈ ರೀತಿಯಂಥ ಪೋಸ್ಟರ್ಗಳ ಮೂಲಕವಾಗಿ ತಮ್ಮ ವಿರುದ್ಧ ಪೋಸ್ಟರ್ ವಾರ್ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಪ್ಪಿಲ್ಲಬೇಡಿ ಬ್ರದರ್, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ನಡೆಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದು. ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ವಿಕೃತ ಮನಸ್ಸು ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದರೂ ಗೌರವ ಬೇಡವಾ? ಈ ರೀತಿ ಪೋಸ್ಟ್ಗಳು ಹಾಕ್ಕೊಂಡು ಇವತ್ತು ಪ್ರಚಾರ ಮಾಡ್ಕೊಂಡು ಅಪ್ರಚಾರ ಮಾಡ್ಕೊಂಡು ಅಶೋಕ್ ಅವ್ರ ಮೇಲೆ, ಅಲ್ಲಿಂದ ವಿಜೇಂದ್ರ ಮೇಲೆ, ಅಲ್ಲಿಂದ ನಾರಾಯಣ ಸ್ವಾಮಿ ಮೇಲೆ ತಪ್ಪು ಮಾಡಿದರೆ ಮುಖ್ಯಮಂತ್ರಿ ಆ್ಯಕ್ಷನ್ ತಗೊಳ್ಳೋಕೆ ಹೇಳಿ ಅಧಿಕಾರಿಗಳಿಗೆ. ನಾನು ಯಾವುದೇ ಕಾರಣಕ್ಕೂ ನಂದು ತೆರೆದ ಪುಸ್ತಕ, ಎಲ್ಲ ವಿಷಯಗಳು ನನ್ನ ಕಾರ್ಯಕರ್ತರಿಗೂ ಗೊತ್ತು, ಜನತೆಗೂ ಗೊತ್ತಿದೆ. ಅದರಿಂದ ನಾನು ಇದಕ್ಕೆಲ್ಲ ಇಂಥ ಬೆದರಿಕೆಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ, ಈ ಪೋಸ್ಟ್ಗಳಿಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಜನಗಳ ಮುಂದೆ ನಮ್ಮ ಪಕ್ಷದ ಹೋರಾಟ ಏನಿದೆ ಜನಗಳಿಗೋಸ್ಕರ. ಇದು ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆಯಾಗಿತ್ತು. ಹಾಗೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಒಂದು ಕಡೆಯಲ್ಲಿ ಬಂತಾ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿಯವರು ಜನಾಂದೋಲನದ ಹೆಸರಿನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇವತ್ತು ಬಿಜೆಪಿಯವರು ಜನಾಂದೋಲನವನ್ನು ರೂಪಿಸೋದಕ್ಕೆ ಬೇಕಂತ ಪೂರ್ವಭಾವಿಯಾಗಿ ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಆರ್ ಅಶೋಕ್, BY ವಿಜೇಂದ್ರ, ಚಿರವಾದಿ ನಾರಾಯಣಸ್ವಾಮಿ, ಸಂಸದ ಡಾಕ್ಟರ್ ಮಂಜುನಾಥ್, ಹಾಗೆಯೇ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಇವರೆಲ್ಲರನ್ನು ಒಳಗೊಂಡಿರತಕ್ಕಂತಹ ತಂಡ ಭೂಸ್ವಾಧೀನವಾಗುವ ಗ್ರಾಮಗಳಲ್ಲಿ ಹೋಗಿ ಪರಿಶೀಲನೆ ನಡೆಸಿ ರೈತರೊಂದಿಗೆ ಸಂವಾದವನ್ನು ನಡೆಸಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ರೈತರ ಸಮಸ್ಯೆ, ಜಮೀನು, ಕೃಷಿ, ಲಾಭ ನಷ್ಟಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿದ್ದಾರೆ. ಸರ್ಕಾರದ ನೀತಿಗಳ ವಿರುದ್ಧ ಕೇಸರಿ ನಾಯಕರು ಚಾಟಿಯನ್ನು ಬೀಸಿದ್ದಾರೆ. ಆ ಮೂಲಕ ಅದರ ಜೊತೆಗೇ ಅವರು ಒಂದು ಲೆಟರ್ ಕ್ಯಾಂಪೇನ್ ಅನ್ನು ಕೂಡ ಶುರು ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಸಮರವನ್ನು ಕೂಡ ಶುರು ಮಾಡಿದರೆ ಆರ್ ಅಶೋಕ್ ಹಾಗೂ ವಿಜೇಂದ್ರ ಅವರ ಮಾತುಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಒಂದು ಅನ್ನ ಕೊಡ್ತಾ ಇರೋವಂಥ ಜಮೀನು ಇಲ್ಲ ಅಂದರೆ ನಾಳೆ ರಾಜ್ಯಕ್ಕೆ ಆದಾಯ ಹೆಂಗೆ ಬರ್ತದೆ? ಭತ್ತ ಹೆಂಗೆ ಬರುತ್ತೆ? ರಾಗಿ ಹೆಂಗೆ ಬರುತ್ತೆ? ತೆಂಗು ಹೆಂಗೆ ಬರುತ್ತೆ? ಅದರಿಂದ ಈ ಮನೆ ಆಳ ಕೆಲಸವನ್ನು ಕಾಂಗ್ರೆಸ್ ಅವರು ಬಿಡಬೇಕು. ಈಗಾಗಲೇ ಎಲ್ಲ ಮುಖ್ಯಮಂತ್ರಿಗಳು ಡ್ರಾಪ್ ಮಾಡಿದ್ದಾರೆ, ಮಾಡೋದು ಬೇಡ ಅಂತ ಹೇಳಿದ್ದಾರೆ. ನೀವು ಮಾಡೋದು ಬೇಡ, ಬಿಟ್ಟುಬಿಡಿ ಅಷ್ಟೇ. ನಾನು ಅದೇ ಮೊನ್ನೆನೂ ಹೇಳಿದೆ, ಒಳಿತು ಮಾಡು ಮನುಷ್ಯ ನೀ ಇರೋದು ಎಷ್ಟು? ಒಳಿತು ಮಾಡು ಮನುಷ್ಯ 3 ದಿವಸ. DK ಶಿವಕುಮಾರ್ ಇರೋದು ಇನ್ನು 1.5 ವರ್ಷ. ರಾತ್ರಿ ಬಂದು ಕೆಲವು ಗುಂಡಾಗಳು ನಮ್ಮ ಮನೆಗಳಿಗೆ ಕಳಿಸಿ ನಮಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗುಂಡಾಗಳ ಮುಖೇನ ರೈತರನ್ನ ಒತ್ತಾಯಪೂರ್ವಕವಾಗಿ ಜಮೀನನ್ನ ಬಿಟ್ಟುಕೊಡಬೇಕು, ಆ ರೀತಿ ಒತ್ತಾಯವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ರೈತರು ಹೇಳಿದ್ದಾರೆ. ಹೀಗೆ ಒಂದು ಕಡೆಯಲ್ಲಿ ಬಿಜೆಪಿಯವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ರೈತರು ಪತ್ರ ಚಳವಳಿಯನ್ನು ಶುರು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಡದಿ ರೈತರು ಪತ್ರ ಚಳವಳಿಯನ್ನು ಆರಂಭಿಸಿದ್ದಾರೆ. ವಿಶೇಷವಾಗಿ ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ಈ ಪತ್ರ ಚಳವಳಿಗೆ ಈಗ ರೈತರು ಮುಂದಾಗಿರುವಂಥದ್ದು. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ 100ಕ್ಕೂ ಹೆಚ್ಚು ರೈತರು ಪತ್ರವನ್ನು ಬರೆದಿದ್ದಾರೆ. ವಿಜಯೇಂದ್ರ, ನಿಖಿಲ್ ಕುಮಾರಸ್ವಾಮಿ ಬಳಿಕ ರೈತರು ಕೂಡ ಈಗ ಪತ್ರವನ್ನು ಬರೆಯೋದಕ್ಕೆ ಶುರು ಮಾಡಿದ್ದಾರೆ.